ಎಲ್ಲ ರೈತ ಬಂಧುವರಿಗೆ ನನ್ನ ನಮಸ್ಕಾರಗಳು. ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಸುಮಾರು ಚಿಂಚೋಳಿ ಫ್ಯಾಕ್ಟ್ರಿ, ಸೇಡಮ್ಮ, ಕಾಳಗಿ, ಕಮಲಾಪುರ ಇವೆಲ್ಲ ತಾಲೂಕು ಏನು ನಮ್ಮ ಸಿದ್ಧಶ್ರೀ ಕಾರ್ಖಾನೆ ಸಂಬಂಧಪಡ್ತಾವೆ. ಇವೆಲ್ಲ ರೈತರಿಗೆ ಹೋಗಿ ಒಂದು ವಾರ ಆಯಿತು, ಎಲ್ಲರಿಗೂ ಹೋಗಿ ಭೇಟಿ ಬಂದಿದ್ದೀನಿ. ಬಟ್ ಅಲ್ಲಿ ಸಮಸ್ಯೆ ಹೆಂಗದಂದ್ರೆ ರೈತರೆಲ್ಲ ಹೇಳ್ತಾಯಿದ್ರು, ಸರ್ ನಾನು 2 ಎಕರೆ ಕಬ್ಬು ಹಚ್ಬೇಕಾದ್ರೆ ಪೈಪ್ಲೈನ್ ಮಾಡಿ ಫೆನ್ಸಿಂಗ್ ಮಾಡಿ ಇಟ್ಟೆಲ್ಲ ಮಾಡಿ ಹೇಳನಾಗಿನ ಸರ ವಾಸರನು ಹಿಂಗೆ ಮಾಡಿ ಕಬ್ಬು ಭಯಂಕರ ಸಮಸ್ಯೆ ಆಗಿತ್ತು. ಬಟ್ ಈ ವರ್ಷನ ಚಾಲು ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಗ್ತದೆ ಸರ. ಈಗ ವಾಸರನೇ ದುನಿಯಾದ ಹೇಳನಾಗಿದ್ದೀವಿ, ಅದರದ್ದೇ ಇನ್ನೂ ಗಂಟು ಕಟ್ಟೋದು ಬಡ್ಡಿ ಕಟ್ಟೋದು. ಹೀಗಾಗಿ ಎಲ್ಲ ರೈತರು ಇದೇ ಗುಳದ ರೀ. ಮತ್ತು ನಾವು ಇದೇವು ರೈತರ ಮಕ್ಕಳು ಚಿಂಚೋಳಿ ಫ್ಯಾಕ್ಟ್ರಿ ನೌಕರಿ ಮಾಡ್ತಾರೆ ಸರ. ನಾನು ಅನ್ಸಮಟ್ಟಿಗೆ ಊರಾಗ 2, 3, 4 ಮಂದಿ ಚಿಂಚೋಳಿ ಫ್ಯಾಕ್ಟ್ರಿ ನೌಕರಿ ಮಾಡ್ತಾರೆ. ಅವ್ರಿಗೆ 10-12 ಸಾವಿರ ಪಗಾರ ಕೊಡ್ತಿದ್ರು. ಈಗ ಅದನ್ನು ಕಟ್ಟಾಗ ಸರ್ ಚಿಂಚೋಳಿ ಫ್ಯಾಕ್ಟ್ರಿ ಬಂದಾಗ ಭಯಂಕರ ಸಮಸ್ಯೆ ಆಗ್ಯದ. ಸುಮ್ಮನೆ ನಮ್ಮ ಪಾರ ಅಲ್ಲಿ ಹೋಗಿ ನೌಕರಿ ಮಾಡ್ತಿತ್ತು, 10-12 ಸಾವಿರ ಪಗಾರ ಗಾಸ್ತಿತ್ತು, ಮನೆಯನ್ನು ನಡೀತಿತ್ತು. ಹೀಗಾಗಿ ನಮಗೆಲ್ಲ ಭಾಳ ಸಮಸ್ಯೆ ಆಗ್ಯದ ಸರ. ಎಲ್ಲ ರೈತರು ಇದೇ ಗುಳದ. ಪಾಸ್ ಸರಿಯೇ ಅರ್ಧ ಕಬ್ಬು ಹೋಯ್ತು, ಅರ್ಧ ಬೇರೆ ಬೇರೆ ಫ್ಯಾಕ್ಟ್ರಿ ಹಾಕಿದ್ರು. ಒಂದು ಥೋಡೆ ಜನನ ಬ್ರೋಕರ್ ಕೊಟ್ಟರು. ಬ್ರೋಕರ್ಗೆ ಹ್ಯಾಂಗೆ ಕೊಟ್ಟರು ಅಂದ್ರೆ ನಮ್ಮಲ್ಲಿ ಆ್ಯಕ್ಚುಲಿ ರೇಟ್ 2650 ರೂಪಾಯಿ ಅದ. ಆ ಬ್ರೋಕರ್ ಹ್ಯಾಂಗೆ ಖರೀದಿ ಮಾಡ್ರೆ, ಯಾರು 2200 ಖರೀದಿ ಮಾಡ್ರೆ, ಯಾರು 2000 ಖರೀದಿ ಮಾಡ್ರೆ, 1900 ಲಾಸ್ಟಿಗೆ 1500 ರೂಪಾಯಿ ಒಂದು ಟನ್ ಅವರು ಕಬ್ಬು ಕೊಟ್ರ. ಹಿಂಗಾಗಿ ರೈತರನ್ನ ಹಾಸು ಸರಿ ಕಬ್ಬು ಹಚ್ಚಲಾರ್ದಂಗೆ ಅದ. ಈ ಸರಿ ನಮ್ಮಲ್ಲಿ ಅತಿ ಮಳೆಯಾಗಿ ಈ ತೊಗರಿ ಎಲ್ಲ ಪೂರ ನೆಟ್ಟೆ ಹೊಲತ್ತವ ಸರ್. ತೊಗರಿನೂ ಏನು ಉಳಿದಿಲ್ಲ. ಈ ಭರೋಸೆ ಅಂದ್ರೆ ಕಬ್ಬಿನ ಮ್ಯಾಗ ಒಂದೇ. ಈ ಸಣ್ಣ ರೈತರೆಲ್ಲ ಸಾಲ ಮಾಡಿಕೇಸಿ ಕಬ್ಬು ಹಚ್ಕೊಂತಾರೆ. ಹಿಂಗೆ ಸಮಸ್ಯೆ ಅದ. ಇಷ್ಟೆಲ್ಲ ಮಾಡಿ ಈಗ ನಾವು ಹೋರಾಟ ಮಾಡ್ಬೇಕಂತಿದ್ವಿ. ನಿನ್ನೆ ಕಮಿಷನರಿಗೆ ಭೇಟಿಯಾಗಿದ್ದೆವು. ಭೇಟಿಯಾದಾಗ ಏನು ರೀ ಎಲ್ಲ ಸಚಿವ ಸಂಪುಟ ಅದ, ಈಗ ಸ್ವಲ್ಪ ಸಮಸ್ಯೆ ಆಗ್ತಲ್ಲ ಅಂದರು. ಸರ್ ಅವ್ರ ಸಮಸ್ಯೆ ಇರಲಿ, ನಮ್ಮ ಸಮಸ್ಯೆ ಕೇಳಿರಿ. 30,000 ಎಕರೆ ನಮ್ಮ ಏರಿಯಾದಾಗ ಕಬ್ಬು ಅದ ಸರ. ವಾಸರ್ನು ಹಿಂಗೆ ಸಮಸ್ಯೆ ಅದ. ಅಚಾನಕ್ ಈ ಫ್ಯಾಕ್ಟ್ರಿನೇ ಚಾಲೂ ಆಗಿಲ್ಲ ಅಂದ್ರೆ ಭಾಳ ದೊಡ್ಡ ಸಮಸ್ಯೆ ಅದ ಅಂತಂದೆವು. ಮುಂದೆ ಅವರು ಅಂದರು, ಹೌದು ರೀ ನಮ್ಮಲ್ಲೂ ಎಲ್ಲ ರೈತರು ಹೇಳತ್ತಾರ, ಎಲ್ಲ ಕಬ್ಬು ಹಚ್ಚಾರ. ಅವು ಪಾಪ ಕಮಿಷನರ್ ಆದರೂ ಇದೇ ಮಾತೇ ಹೇಳಿದ್ರು. ಶರಣಪ್ಪ ಅಂತ ನಮ್ಮ ತಾಲೂಕು ನಮ್ಮ ಜಿಲ್ಲೆದವ್ರು ಯಾರ ಭಾರಿ ಒಳ್ಳೆ ಮನುಷ್ಯರ. ಅವರೆಲ್ಲ ಮಾತಾಡಿದ್ರು, ಚಲೋ ಎಡತನ ಕುಂದು ಮಾತಾಡಿದ್ರು ಅವರು. ಹೌದು ರೀ ನಮ್ಮಲ್ಲೂ ಭಾಳ ಸಮಸ್ಯೆ ಅದ, ಫ್ಯಾಕ್ಟ್ರಿ ಚಾಲೂ ಇಲ್ಲ ಅಂದ್ರೆ ಭಾಳ ದೊಡ್ಡ ಸಮಸ್ಯೆ ಅದಂತ ಅವರು ಹೇಳಿದ್ರು. ಎಲ್ಲ ನಮ್ಮ ಪೊಲೀಸ್ ಆಫೀಸರ್ಗಳು ಎಲ್ಲರೂ ಮಾತಾಡತ್ತಾರ. ಹೆಂಗೆ ಬರ್ತೀರಿ ಗೌಡ್ರಿ, ಹೆಂಗಿಲ್ಲ ಅಂತ ಹೇಳಿದ್ರು. ಸರ್ ನಮ್ಮದನ ಸಮಸ್ಯೆನೇ ಭಾಳ ದೊಡ್ಡದ. ಕಮ್ಸೆ ಕಮ್ 30,000 ಎಕರೆ ಕಬ್ಬು ಅದ, 10,000 ರೈತರು ಅದಾರ ಸರ. ಅವು ಒಷ್ಟು ಮಂದಿ ಪರೇಶಾನೆ ಆಗ್ತಾರೆ. ಈಗ ಮತ್ತು ನಮ್ಮ ಲೇಬರ್ ಸರ್, ಲೇಬರ್ ಎಲ್ಲ ಥಾಂಡಾಗ ಹೋದಾಗ ಅಲ್ಲಿ ಲೇಬರ್ ಮುಗಿಸಿಟ್ಟಿದ್ದೆವು. ಅವರೆಲ್ಲ ಪರೇಶಾನೆ ಆಗ್ತಾರೆ. ನಮ್ಮಲ್ಲಿ ಏನೋ ಒಂದು 2,000 ಜನ ನೌಕರಿ ಮಾಡ್ತಾರೆ ಸರ್. ಅಲ್ಲಿ ಆ 2,000 ನೌಕರಿ ಮಾಡೋರು ಎಲ್ಲ ಈಗ 10,000, 12,000, 15,000 ಪಗಾರ ಕೊಡ್ತಿದ್ರು. ಅವರು ಬಂದು ಮನೆ ಕುಂತಾರೆ. ಈಗ ಅಂದ್ರೆ 10,000 ರೈತರು ಪ್ರಾಬ್ಲಮ, ಒಂದು 2-3 ಸಾವಿರ ಲೇಬರ್ನು ಈ ನೌಕರಿ ಮಾಡೋ ಹುಡುಗರೆಲ್ಲ ಭಾಳ ಪರೇಶಾನೆ ಅದ. ಅದಕ್ಕೆ ಪೊಲೀಸ್ ಆಫೀಸರ್ ಎಲ್ಲರಿಗೂ ಹೇಳಿದೆವು, ನೋಡಿ ಸರ ಸಮಸ್ಯೆನೇ ಹಿಂಗದ. ಪಾಪ ಅವರು ಅಪ್ಕೊಂಡ್ರ, ನೋಡ್ರಿ ಬರ್ರಿ ನಾವು ಬರ್ಲಿಕ್ಕೆ ನೀವು ಬೇಡಂಗಿಲ್ಲ, ಬರಲಿ ಮುಖ್ಯಮಂತ್ರಿ ನಾವು ಭೇಟಿ ಮಾಡಿಸ್ತೇವೆ ಅಂತಂದ್ರೆ. ಅದಕ್ಕೆ ಎಲ್ಲ ರೈತರು ಎಲ್ಲ ನಮ್ಮಲ್ಲಿ ಏನು ಸಿದ್ಧಶ್ರೀ ಫ್ಯಾಕ್ಟ್ರಿ ಅಂದ್ರೆ ಎಲ್ಲ ರೈತರು ದಯವಿಟ್ಟು 17 ತಾರೀಕು ಸೀದಾ ಇಲ್ಲಿ ನಮ್ಮ ವೀರೇಶ್ವರ ಕಲ್ಯಾಣ ಮಠ ಪಬ್ಲಿಕ್ ಗಾರ್ಡನ್ದಾಗ ಎಲ್ಲರೂ ಆರಾಮಾಗಿ ಬರ್ರಿ. ಅಲ್ಲಿ ಏನೂ ಮಾಡೋದು ಬೇಡ, ನಾವು ಹೋಗಮ್ಮಿ ಕೈ ಕಟ್ಕೊಂಡು ಕೂಡಮ್ಮಿ. ಅವರೆಲ್ಲ ಪೊಲೀಸರು ಬರ್ತಾರೆ. ಬಂದ ಮ್ಯಾಕೆ ನಾವೇನಿಲ್ಲ ಕುಂತು ಬಿಡಮ್ಮ. ಸರ್ ನಮ್ಮ ಒಂದೇ ಸಮಸ್ಯೆ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ಚಾಲು ಮಾಡಿರಿ, ನಮ್ಮ ಕೈ ಜೋಡಿಸೋರಿಗೆ ಬೇಡಮ್ಮಿ. ಎಲ್ಲ ನಮ್ಮ ಪೊಲೀಸರು ಸಹಕಾರ ಮಾಡತ್ತಾರ. ಅದಕ್ಕೆ ಎಲ್ಲ ರೈತರು ನೀವು ಬರ್ರಿ, ನೀವೇನು ಹೆದರಿಬೇಡ್ರಿ. ಈ ಪೊಲೀಸರು ಅಂದ್ಮ್ಯಾಕೆ ಅವ್ರು ನಮ್ಗೆ ಹ್ಯಾಂಗೆ ಮಾಡ್ತಾರೆ, ಏನೂ ಮಾಡಂಗಿಲ್ಲ. ಪಾಪ ಅವರು ನಮ್ಮವ್ರು ಯಾರ, ಅವ್ರದ್ದು ಕಬ್ಬುಗಳವ, ಅವರು ರೈತರ ಮಕ್ಕಳೇ ಯಾರ. ಅದಕ್ಕೆ ಎಲ್ಲರೂ ಸಹಕಾರ ಮಾಡತ್ತಾರ. ನಮ್ಮ ಜಿಲ್ಲಾಧಿಕಾರಿ ಅವರು ಚಲೋರ. ಇನ್ನೊಂದಾಗಿ ವಿಶೇಷವಾಗಿ ಮುಖ್ಯಮಂತ್ರಿಯವರು ಚಾಲು ಮಾಡ್ಬೇಕಂತ ನಮ್ಮ ಅನುಭವನೇ ಅದ. ಆ್ಯಕ್ಚುಲಿ ಭಾಳ ಒಳ್ಳೆ ಮನುಷ್ಯರ ಮುಖ್ಯಮಂತ್ರಿಯವರು. ನನಗೇನು ಅಭಿಪ್ರಾಯ ಅಂದರೆ 100% ನಮ್ಮ ಮುಖ್ಯಮಂತ್ರಿಯವರು ಕಾರ್ಖಾನೆ ಚಾಲು ಮಾಡ್ತಾರಂತ ನನಗೆ ಅನಿಸ್ಲತ್ತ. ಮಾಡ್ತಾರವರು. ಯಾಕಂದ್ರೆ ಎಲ್ಲ ರೈತರು ಹೇಳಿದ್ರು, ಸರ್ ಬೆಂಗಳೂರಿಗೆ ಹೋಗಂಬ್ರಿ ಪರ್ಸನಲ್ ಮುಖ್ಯಮಂತ್ರಿ ಭೇಟಿಯಾಗಿ ಬಂದ್ರೆ ಅದೆಲ್ಲ ಆಗಲ್ ಕತ್ತೀವಿ. ಯಾಕಂದ್ರೆ ರೈತರ ಬಳಿ ರೊಕ್ಕ ಬೇರೆ ಇಲ್ಲ. ಈಗ ಅವ್ರು ಬರಬೇಕಾದ್ರೆ ದೊಡ್ಡ ಹೆಣ್ಣದ, ಏನೋ ದೊಡ್ಡ ಊರ ಮನೆ ಕೆಲಸ ಹೋಗಿರ್ತಾವೆ, ಅದಕ್ಕೆ ಅವ್ರು ಬರೋದಾಗಲಾಗ್ಯದ. ಆದ್ರೂ ಇದೊಂದು ಸರಿ ಎಲ್ಲ ರೈತರು ಬಂದ ಕೇಸ್ ಮುಖ್ಯಮಂತ್ರಿಯವರಿಗೆ ಎಲ್ಲರೂ ಕಲ್ತು ಕೈ ಜೋಡಿಸಮಿ, ಒಂದು ಫ್ಯಾಕ್ಟ್ರಿ ಏನು ಮಾಡಿ ಚಾಲು ಮಾಡಿಸೋ ಉದ್ದೇಶಕ್ಕೆ ಇವತ್ತೆಲ್ಲ 17 ಎಲ್ಲ ರೈತರು ಬರ್ತಾಯಿದ್ದಾರೆ. ಅದಕ್ಕೆ ಅದರೊಳಗೆ ಎರಡನೇ ಮಾತೇ ಅಲ್ಲ, ಬರ್ತಾರೆ. ಸಿದ್ದರಾಮಯ್ಯವ್ರ ಮೇಲೆ ನನಗೆ ಭರೋಸೆ ಅದ. ಒಳ್ಳೆ ಮನುಷ್ಯರ ಮುಖ್ಯಮಂತ್ರಿಯವರು. ನಮ್ಮ ಕೆಲಸ 100% ಮಾಡಿಕೊಡ್ತಾರೆ. ನಮ್ಮ ಫ್ಯಾಕ್ಟ್ರಿ ಚಾಲು ಆಗ್ತದೆ. ಅದಕ್ಕೆ ದಯವಿಟ್ಟು 17 ತಾರೀಕು ನೀವೆಲ್ಲ ರೈತ ಬಂಧುಗಳು ಮತ್ತು ಕೂಲಿ ಕಾರ್ಮಿಕರು, ನೌಕರಿ ಮಾಡೋ ಹುಡುಗರು ಎಲ್ಲರೂ ದಯವಿಟ್ಟು ಬರಬೇಕಾಗಿ ನನ್ನ ವಿನಂತಿ ಸರ್. ಧನ್ಯವಾದಗಳು. ನನ್ನ ಹೆಸರು ಜಗದೀಶ್ ಪಾಟೀಲ್, ರಾಜಾಪುರ ಜಿಲ್ಲಾ ಕಬ್ಬು ಸಂಘ ಅಧ್ಯಕ್ಷ.